ಇವತ್ತು ನಾವು ಡೆಫಿನೆಟ್ ಆಗಿ ಆಯ್ಕೆ ಆಗ್ತೀವಿ. ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ರಾಜ್ಯದಲ್ಲಿ. ಸೊ ನಾನು ಕೂಡ JDS ಮತ್ತು ಬಿಜೆಪಿ ಮೈತ್ರಿ NDA ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಸೊ ಹೀಗಾಗಿ ಈಗಾಗಲೇ ತಿಪ್ಪೇಸ್ವಾಮಿಯವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಯಾವ ರೀತಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ಈಗ ಏನಾಗಿದೆ, ಇವತ್ತು ನಾವು ಮತಯಾಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಇವತ್ತು ನಾವು ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಧನೆಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಏನೇನು ಸಾಧನೆ ಮಾಡಿದೆ ಅದೆಲ್ಲ ಒಂದು ಪಟ್ಟಿ ಸಿಗುತ್ತೆ. ಅದನ್ನ ನಾವು ಮತದಾರರಿಗೆ ತಲುಪಿಸ್ಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ನಂತರ ಮುಖ್ಯಮಂತ್ರಿ ಆಗಿದ್ದಾಗ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಸಾಧನೆ ಮಾಡಿದ್ದಾರೆ ಅದನ್ನ ಜನರಿಗೆ ತಲುಪಿಸ್ಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಅವರಿಗೆ ಸ್ವಲ್ಪ ಮನಸ್ಸು ಬದಲಾವಣೆ ಆಗ್ತದೆ. ಇವಾಗ ನಾವು ಇಲ್ಲಿ JDS 3 ಕ್ಷೇತ್ರ ಮತ್ತು ಬಿಜೆಪಿ 25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಸೊ ಇವತ್ತು ನರೇಂದ್ರ ಮೋದಿ ಅವರ ಒಂದು ಮನವಿ ಕೂಡ ಇದೆ, ನಮ್ಮ ದೇಶದ ಎಲ್ಲ ಜನರಲ್ಲೂ ಮನವಿ ಮಾಡಿದ್ದಾರೆ, ನನಗೆ 400 ಲೋಕಸಭಾ ಸದಸ್ಯರನ್ನ ನೀವು ಕೊಡಬೇಕು, 400 ಲೋಕಸಭಾ ಸದಸ್ಯರನ್ನ ಕೊಡಬೇಕು. ಆವಾಗ ನಾನು ಇನ್ನೂ ಕೂಡ ಹೆಚ್ಚು ಹಲವಾರು ಸುಧಾರಣೆಗಳನ್ನ ತರಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ನಾನು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ, ಇದು JDS ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಇರತಕ್ಕಂಥ ಉತ್ಸಾಹ ಮತ್ತು ಅವರಲ್ಲಿ ಇರತಕ್ಕಂಥ ಬದ್ಧತೆ, ಅವರಲ್ಲಿ ಇರತಕ್ಕಂಥ ಒಂದು ಶಕ್ತಿ, ಎನರ್ಜಿ ಲೆವೆಲ್ಸ್ ತುಂಬಾನೇ ನೋಡ್ತಾ ಇದ್ದೀನಿ, ತುಂಬಾ ಜಾಸ್ತಿ ಆಗಿದೆ. ಎಲ್ಲ ಸುಮಾರು ಕಡೆ ನಾನು ನೋಡಿದಾಗೆ ಮಲಗಿದವರಲ್ಲಿ ಎದ್ಬಿಟ್ಟಿದ್ದಾರೆ ಇವತ್ತು ವರ್ಕರ್ಸ್, JDS ವರ್ಕರ್ಸ್ ಅಷ್ಟೇ, ಬಿಜೆಪಿ ವರ್ಕರ್ಸ್ ಅಷ್ಟೇ. ಅದರಿಂದ ಬಹುಶಃ ಈ 400 ಲೋಕಸಭಾ ಸದಸ್ಯರ ಪಟ್ಟಿಯಲ್ಲಿ ನಾನು ಇರ್ತೀನಿ, ಮೋಹನ್ ಅವರು ಇರ್ತಾರೆ ಅಂತ ಹೇಳ್ತಾರೆ. ಇವತ್ತು ಹಲವಾರು ಸಾಧನೆ ಮಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಅವರು ಎಷ್ಟು 11 ತಿಂಗಳು, ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ಈ T20 ಕ್ರಿಕೆಟ್, T20 ರಾಜಕಾರಣಿ ಅಂತ ಹೇಳ್ಬೋದು. ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂತ ಏಕೈಕ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು. ಅದನ್ನು ಹೇಳ್ಬೇಕು ನಾವು. ಕೆಲವು ಸ್ಕೀಮ್ಗಳು ಹೇಳ್ಬೋದು. ಈಗ ಬಹುಶಃ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಇವತ್ತು ಮಹಿಳೆಯರಿಗೆಲ್ಲ ಕೂತಿದ್ದೀರಾ, ಮಹಿಳೆಯರು ಬಹುಶಃ ಇವತ್ತು ಯಾವ ಕಡೆ ಹೋದ್ರು ತಾಲೂಕ್ ಪಂಚಾಯತಿ ಮೆಂಬರು ಸರ್, ನಾನು ಜಿಲ್ಲಾ ಪಂಚಾಯತಿ ವೈಸ್ ಪ್ರೆಸಿಡೆಂಟ್, ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ. ಸೊ ತಮ್ಗೆಲ್ಲ ಮೀಸಲಾತಿ ಕೊಟ್ಟಂತವ್ರು ದೇವೇಗೌಡರು. ಸೊ ಅದನ್ನು ಹೇಳ್ಬೇಕು ನಾವು, ಸಾಧನೆಗಳನ್ನ ಹೇಳ್ಬೇಕಾಗುತ್ತೆ. ಅದರ್ವೈಸ್ ವೈಯಕ್ತಿಕವಾದಂತ ಟೀಕೆಗಳು ಅವೆಲ್ಲ ಪ್ರಯೋಜನ ಆಗೋದಿಲ್ಲ. ಅದೆಲ್ಲ ಸುಮ್ಮನೆ ಚಪ್ಪಾಳೆ ಹೊಡೆಯೋದೇ ಹೊರತು ಅದರಿಂದ ಮತಗಳು ಬರೋದಿಲ್ಲ. ಇನ್ಫ್ಯಾಕ್ಟ್ ಮತಗಳು ಕಡಿಮೆ ಆಗೋ ಸಂದರ್ಭನೇ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಇವತ್ತು ಈ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಹೆಚ್ಚು ಇವತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ರು 28ಕ್ಕೆ 28 ಗೆಲ್ಲಿಸ್ಬೇಕು ನೀವು. ಇವತ್ತು JDS ಮತ್ತು ಅಂದ್ರೆ ನಾನು ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಕಡೆ ಒಲವು ಸಿಗ್ತಾ ಇದೆ. ಸೊ ಗೆಲುವಿನ ಬದಲಾವಣೆ ಗಾಳಿಯನ್ನ ನೋಡ್ತಾ ಇದೆ, ಬದಲಾವಣೆ ಗಾಳಿಯನ್ನ ಗ್ರಾಮಾಂತರದಲ್ಲಿ. ಸೊ ಹೀಗಾಗಿ ಇವತ್ತು ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ, ಇವತ್ತು ನಾವೆಲ್ಲ ಏನ್ ಹೇಳ್ತೀವಿ, ಅನುಷ್ಠಾನ ಅಂತ ಹೇಳ್ತೀವಿ. ಗ್ರಾಂಟ್ಸ್, ಗೌರ್ಮೆಂಟ್ ಅನುದಾನ ಅಂತೀವಿ. ಬರೀ ಅನುದಾನ ಮುಖ್ಯ ಅಲ್ಲ, ಅನುಷ್ಠಾನ ಮುಖ್ಯ. ಸೊ ಎಷ್ಟು ಈಗ 100 ಕೋಟಿ ಯಾವ್ದೋ ಪ್ರಾಜೆಕ್ಟ್ ಅಪ್ರೂವ್ ಆದ್ರೆ ಅದರಲ್ಲಿ ಎಷ್ಟು ಸಮರ್ಪಕವಾಗಿ ಬಳಕೆಯಾಗಿ ಅನುಷ್ಠಾನ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇವತ್ತು ನಾವು 2 ಭಾರತವನ್ನ ನೋಡ್ತಾ ಇದ್ದೀವಿ. ವೈಮಾನಿಕವಾಗಿ ಭಾರತವನ್ನ ನೋಡಿದ್ರೆ ತುಂಬಾ ಅದೇ ಬೇರೆ ಚಿತ್ರಣ. ಆದ್ರೆ ನಿಜವಾದ ಭಾರತವನ್ನ ನಾವು ನೋಡ್ಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ರೈಲಿನ 2 ಬದಿ ಏನೇನು ನೋಡ್ತೇವೆ, ಬಡತನವನ್ನ ನೋಡ್ತೇವೆ, ನಾವು ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಬವಣೆಯನ್ನು ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನ ನೋಡ್ತೇವೆ, ರಸ್ತೆಗಳ ಸ್ಥಿತಿಗತಿಯನ್ನ ನೋಡ್ತೇವೆ. ಅದರಿಂದ ಮಹಾತ್ಮ ಗಾಂಧೀಜಿಯವರು ಈ ಭಾರತ ದೇಶವನ್ನ ಅರ್ಥ ಮಾಡ್ಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿದ್ರು. ಹಾಗಾಗಿ ಕಳೆದ 10 ವರ್ಷದಲ್ಲಿ ಮತ್ತು ಅದಕ್ಕೆ ಪೂರ್ವವಾಗಿ
ಜನತಾದಳದ ಸರ್ಕಾರಗಳು ಮತ್ತು ಇವತ್ತು ಬಿಜೆಪಿ ಸರ್ಕಾರಗಳು ಈ ರೈಲಿನಲ್ಲಿ ಕಂಡಂತ ಭಾರತಕ್ಕೆ ಸ್ಪಂದನೆ ಮಾಡಿ ಅದನ್ನ ನಾವು ಯಾವ ರೀತಿ ನಾವು ಅಭಿವೃದ್ಧಿಗೊಳಿಸಬೇಕು, ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಯಾವಾಗಲೂ ಅಷ್ಟೇ ಈ ಟೀಕೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರದು. ಯಾಕೆಂದ್ರೆ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ. ಟೀಕೆಗಳು ಸಾಯುತ್ತವೆ. ಸೊ ಅದರಿಂದ ನಾವು ನಮ್ಮ ವೃತ್ತಿನಲ್ಲಿ ನಾನೇನು ರಾಜಕೀಯಕ್ಕೆ ನಿಜವಾಗ್ಲೂ ಬರಬೇಕು ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ನನಗೆ ಕೇಳ್ತಾರೆ ರಾಜಕೀಯಕ್ಕೆ ಹೇಗೆ ಬಂದ್ರಿ ಅಂತ. ರಾಜಕೀಯಕ್ಕಂತೂ ನಾನು ಬಂದಿಲ್ಲ, ರಾಜಕೀಯನೇ ನಾನು ನೆಲ್ಕೊಂಡಿದ್ದೆ, ಆ ಥರ ಆಗಿದೆ. ಸೊ ಆದರೆ ರಾಜಕೀಯಕ್ಕೆ ಬಂದರೂ ನಾನು ರಾಜಕೀಯ ಮಾಡೋದಿಲ್ಲ. ರಾಜಕೀಯಕ್ಕೆ ಬಂದಿರೋದು ಸೇವೆ ಮಾಡಲಿಕ್ಕೆ. ನಾನು 35 ವರ್ಷ ಸುದೀರ್ಘವಾಗಿ ನಾನು ಉದ್ಯೋಗ ತಜ್ಞನಾಗಿ 18 ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನ ಈ ರೀತಿನೂ ಮಾಡಬಹುದಾ, ಪಂಚತಾರಕಾಸಿ ಆಸ್ಪತ್ರೆಗೆ ಬೆಳೆಸ್ಬೋದಾ ಅನ್ನೋದನ್ನ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತೋರಿಸಿದ್ದೇವೆ. ಸೊ ಅದರಿಂದ ಹಲವಾರು ಇವಾಗ ಸುಮಾರು ನನ್ನ ಇದು ಬರಬೇಕಾದ್ರೆ ಹಲವಾರು ದಿವಸ ತೆಗೆದುಕೊಂಡ್ವಿ ನಾವು. ಅಂದ್ರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಹೃದಯಗಳು ಒಂದಾಗಿದ್ದಾವೆ, ಮನಸ್ಸುಗಳು ಒಂದಾಗಿದ್ದಾವೆ. ಇದೇ ರೀತಿ ಒಗ್ಗಟ್ಟಾಗಿ ತಾವು ಕೆಲಸ ಹೌದು, ಹಾಲು ಜೇನು ಇದ್ದಾಗೆ. ಸೊ ಅಂದ್ರೆ ಈಗ ಸರ್ವಣ್ಣ ಅವ್ರು ಹೇಳಿದ್ರು ಹಾಲು ಜೇನು ಅಂದ್ರೆ ನಾನು ಚಿನ್ನದ ರೀತಿಯಲ್ಲೇ ಬಿಡ್ಲಿ ಅಂತ ಹೇಳಿ. ಯಾಕೆಂದ್ರೆ ನೋಡಿ, ನೀವು ಚಿನ್ನನ ಎಷ್ಟು ಚೂರು ಮಾಡಿದ್ರು ಅದ್ರ ಬೆಲೆ ಇರುತ್ತೆ. ಸೊ ಅದಕ್ಕೆ ಈ ಸಂಬಂಧ ಏನಿದೆ, ಈ ಮೈತ್ರಿ ಏನಿದೆ, ಹಾಲು ಜೇನು ತರನೂ ಇರಬೇಕು, ಚಿನ್ನದ ತರನೇ ಇರಬೇಕು, ಶ್ರೀಗಂಧದ ತರನೂ ಇರಬೇಕು. ಶ್ರೀಗಂಧದ್ದು ಅಷ್ಟೇ, ನೀವು ಎಷ್ಟು ತುಳು ಮಾಡಿದ್ರು ಆ ಸುವಾಸನೆ ಹೋಗೋದಿಲ್ಲ. ಸೊ ಅದರಿಂದ ಇದೆಲ್ಲ ನೀವು ಆಯ್ತು, ಕಾರ್ಯಕರ್ತರ ಸಭೆ ಇದೆಲ್ಲ ಆಗ್ತಾ ಇದೆ. ಬಟ್ ಈ ಮುಂದೆ ಇನ್ನು 24 ದಿವಸ ಅಷ್ಟೇ ಇರೋದು. ನಾವು ಹೋಗ್ಬೇಕು, ಬೂತ್ ಮಟ್ಟಕ್ಕೆ ಹೋಗಿ ಕಾರ್ಯಕರ್ತರಿಗೆಲ್ಲ ಹೇಳ್ಬೇಕಾಗುತ್ತೆ. ಕೆಲವು ಇವತ್ತು ಮುಸಲ್ಮಾನ್ ಬಂದವರಿಗೂ ಅಷ್ಟೇ 4% ಮೀಸಲಾತಿ ಕೊಟ್ಟವರು ದೇವೇಗೌಡರು. ಸೊ ಅದನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಡೆಲ್ಲಿ ಮೆಟ್ರೋನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದು ಅಂದ್ರೆ ಅದು ನೆನೆಗುದಿಗೆ ಬಿದ್ದಿತ್ತು. ಡೆಲ್ಲಿ ಮೆಟ್ರೋನ ಅವರು ಚಾಲನೆ ಕೊಟ್ಟಿದ್ದು ದೇವೇಗೌಡರು. ಸುಮಾರು ಜನಕ್ಕೆ ಗೊತ್ತಿಲ್ಲ. ಕಾಶ್ಮೀರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಬುಲೆಟ್ ಇಂದಲೇ ಎಲೆಕ್ಷನ್ ಮಾಡಿಸಿದ್ರು. ಯಾವುದೇ ಒಂದು ಬುಲೆಟ್ ಹೊಡಿದೇನೆ ಅಲ್ಲಿ 4 ಬಾರಿ ಕಾಶ್ಮೀರಕ್ಕೆ ಹೋದಂತ ಪ್ರಪ್ರಥಮ ಪ್ರಧಾನಮಂತ್ರಿ ಅವರೇನೆ ದೇವೇಗೌಡರು. ಮೀಸಲಾತಿನೂ ಅಷ್ಟೇ. ಇವತ್ತು ನಿಮಗೆ ಲೋಕಸಭಾ ವಿಧಾನಸಭಾದಲ್ಲಿ 33% ಮೀಸಲಾತಿ ದೇವೇಗೌಡರು ಪ್ರಸ್ತಾವನೆ ಇಟ್ಟರು 96ರಲ್ಲಿ. ಈಗ ಸನ್ಮಾನ್ಯ ಮೋದಿ ಅವರು ಅದನ್ನು ಅನುಮೋದನೆ ಮಾಡಿದರು. ಸೊ ಅಂದ್ರೆ ಇಬ್ಬರಿಗೂ ಹೋಲಿಕೆ ಇದೆ. ಸೊ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬರೋದು ಖಂಡಿತ. ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ. ಸೊ ಹೀಗಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ನಾವು ಪುನಃ ಹೇಳ್ತೇನೆ, ನಾವು ಸಾಧನೆಗಳನ್ನ ಮುಂದಿಟ್ಕೋಬೇಕು. ಹಲವಾರು ಇವತ್ತು ಯಶಸ್ವಿನಿ ಯೋಜನೆ ಆಗಿರ್ಬೋದು, ಅಥವಾ ನೋಡಿ ಏನಾದ್ರೂ 2020ನೇ ಇಸ್ವಿನಲ್ಲಿ 200 ಕೋಟಿ ಲಸಿಕೆಗಳನ್ನ ಕೊಡದೇ ಇದ್ದಿದ್ರೆ, ಭಾರತ ಸರ್ಕಾರ, ಮೋದಿಯವರ ಸರ್ಕಾರ ಅದು ಕೊಡದೇ ಇದ್ದಿದ್ರೆ ಕೋವಿಡ್ ಸಂದರ್ಭದಲ್ಲಿ, ಆ ಮಹಾಮಾರಿ ಸಂದರ್ಭದಲ್ಲಿ ಮೇಲ್ಗಡೆ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ, ಈ ಕಡೆ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ. ಸೊ ಅದು ನಿಜವಾಗಿ ಕೋಟ್ಯಾಂತರ ಜೀವಗಳನ್ನ ಅದು ಉಳಿಸ್ತದೆ ಕೋವಿಡ್ ವ್ಯಾಕ್ಸಿನ್. ಇಂಥ ಹಲವಾರು ಮಹತ್ವ ನಿರ್ಧಾರ, ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು, ರೈಲ್ವೆ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ರೈತರಿಗೆ ಅವರು ಕಿಸಾನ್ ಯೋಜನೆಯಲ್ಲಿ, ಅದರಲ್ಲೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅದು ಕೊಟ್ಟಿದ್ದಾರೆ 6,000 ರೂಪಾಯಿ. ಸೊ ಈ ತರ ಸುಮಾರು ಇದೆ. ಉಜ್ವಲ್ ಯೋಜನೆ ಆಗ್ಬೋದು, ಗ್ಯಾಸ್ ಕನೆಕ್ಷನ್ ಆಗ್ಬೋದು, ನಲ್ಲಿ ಇದು ವಾಟರ್ ಕನೆಕ್ಷನ್, ಟ್ಯಾಪ್ ವಾಟರ್ ಕನೆಕ್ಷನ್ ಎಲ್ಲ ಸುಮಾರಾಗಿದೆ ಜಲ್ ಜೀವನ್ ಮಿಷನ್ ಅಲ್ಲಿ. ಸೊ ಹೀಗಾಗಿ ಹಲವಾರು ಈ ಸಾಧನೆಗಳನ್ನ ಪಟ್ಟಿ ಮಾಡ್ಕೊಂಡು ನಾವು ಮತದಾರನ ಮಾಡಬೇಕಾಗುತ್ತೆ. ಸೊ ಎನಿವೆ ಇದೆಲ್ಲ ಏನಾಯ್ತು, ಒಂದು ಕಾಲದಲ್ಲಿ ಮಂತ್ರ ಕೆಲಸ ಮಾಡೋದು, ನಂತರ ಯಂತ್ರ ಬಂತು. ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. PC ಮೋಹನ್ ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.